ತಮಿಳುನಾಡು ಚದುರಂಗದಾಟಕ್ಕೆ ಇವತ್ತೇ ಕ್ಲೈಮ್ಯಾಕ್ಸ್ ಆಗುತ್ತಾ? ದೊಡ್ಡ ಪಕ್ಷವಾದ್ರೂ ಕೂಡ ಮ್ಯಾಜಿಕ್ ನಂಬರ್ಗೆ ವಿಜಯ್ ಪರದಾಟ ನಡೀತಾ ಇದೆ. ರಾಜ್ಯಪಾಲರ ಮುಂದಿರುವಂತಹ ಆಯ್ಕೆಗಳೇನು? ದಳಪತಿಯ ಮುಂದಿನ ದಾರಿ ಏನು? ಈಗ ಇರುವಂತಹ ಕುತೂಹಲ ಇದು. 4ನೇ ದಿನಕ್ಕೆ ಕಾಲಿಟ್ಟಿದೆ ತಮಿಳುನಾಡಿನ ಪೊಲಿಟಿಕಲ್ ಥ್ರಿಲ್ಲರ್. ಯಾವುದೇ ಒಂದು ಅಂತಿಮ ನಿಲುವಿಗೆ ಬರೋದಕ್ಕಿನ್ನೂ ಕೂಡ ಸಾಧ್ಯವಾಗ್ತಾ ಇಲ್ಲ. ರಾಜ್ಯಪಾಲರ ಮುಂದಿರುವಂತಹ ಆಯ್ಕೆ ಏನು, ಜೊತೆಗೆ ವಿಜಯ್ ಮುಂದಿರುವಂತಹ ದಾರಿ ಏನು, ಇನ್ನೂ ಕೂಡ ಕುತೂಹಲಕಾರಿಯಾಗಿದೆ. ಅತಂತ್ರ ಜನಾದೇಶದ ಬಳಿಕ ಸಾಕಷ್ಟು ತಂತ್ರ ಪ್ರತಿತಂತ್ರಗಳು ನಡೀತಾ ಇದೆ. ಸಿಎಂ ಪಟ್ಟಕ್ಕೇರೋದಕ್ಕೆ ಜನನಾಯಕನ್ ವಿಜಯ್ ಭಾರಿ ಕಸರತ್ತನ್ನು ನಡೆಸ್ತಾ ಇದ್ದಾರೆ. ಮ್ಯಾಜಿಕ್ ನಂಬರ್ ಅನ್ನ ತಲುಪೋದಿಕ್ಕೆ ಸರ್ಕಸ್ಗಳು ಮುಂದುವರಿತಿವೆ. ಒಂದು ಕಡೆಯಲ್ಲಿ ಮ್ಯಾಜಿಕ್ ನಂಬರ್ ತಲುಪದ ಹೊರತಾಗಿ ಪ್ರಮಾಣ ವಚನಕ್ಕೆ ಅವಕಾಶ ಕೊಡೋದಿಲ್ಲ ಅಂತ ಹೇಳಿ ರಾಜ್ಯಪಾಲರು ಕೂತಿದ್ದಾರೆ. ಮತ್ತೊಂದು ಕಡೆಯಲ್ಲಿ ಕಾನೂನು ಹೋರಾಟದ ಆಯ್ಕೆಗಳ ಬಗ್ಗೆ ಕೂಡ ಈಗ ವಿಜಯ್ ಹಾಗೂ ಅವರ ಪಾರ್ಟಿ ರಣತಂತ್ರವನ್ನ ಹೆಣಿತಾ ಇದೆ. ಆ ಆಯ್ಕೆಗಳತ್ತ ಕೂಡ ನೋಡ್ತಾ ಇದೆ. ಈ ಮೂಲಕ ತಮಿಳುನಾಡು ಚದುರಂಗದಾಟಕ್ಕೆ ಇವತ್ತೇ ಕ್ಲೈಮ್ಯಾಕ್ಸ್ ಬೀಳುತ್ತಾ ಅಥವಾ ಇನ್ನೂ ಕೂಡ ಕಂಟಿನ್ಯೂ ಆಗುತ್ತಾ, ಏನಾಗುತ್ತೆ ಅನ್ನೋದೇ ಈಗ ಇರುವಂತಹ ಕುತೂಹಲ. ಸಾಕಷ್ಟು ರಾಷ್ಟ್ರ ಮಟ್ಟದಲ್ಲಿ ಈಗ ಕುತೂಹಲಕ್ಕೆ ಕಾರಣ ಆಗಿದೆ. ರಾಜ್ಯಪಾಲರ ಮುಂದಿರುವಂತಹ ಆಯ್ಕೆಗಳು ಏನು ಅನ್ನೋದನ್ನು ನಾವು ನೋಡ್ತಾ ಇದ್ದೀವಿ. ಬಹುಮತ ತೋರಿಸುವ ಮೈತ್ರಿಕೂಟಕ್ಕೆ ಅವಕಾಶವನ್ನ ಕೊಡಬಹುದು. ಬಹುಮತ ತೋರಿಸಿ ಸರ್ಕಾರ ರಚಿಸಿ ಅಂತ ಕೂಡ ಕೇಳುವಂತ ಆಯ್ಕೆ ರಾಜ್ಯಪಾಲರ ಮುಂದಿದೆ. ಯಾರಿಗೂ ಬಹುಮತ ಬಾರದೇ ಇದ್ರೆ ರಾಷ್ಟ್ರಪತಿ ಆಳ್ವಿಕೆ ಆಗುತ್ತಾ? ನಟ ವಿಜಯ್ಗೆ ಬಹುಮತ ಸಾಬೀತುಪಡಿಸೋದಕ್ಕೆ ಅವಕಾಶವನ್ನು ನೀಡಬಹುದು. ಅದರ ಜೊತೆಗೆ ಯಾರಿಗೂ ಬಹುಮತ ಬಾರದಿದ್ರೆ ರಾಷ್ಟ್ರಪತಿ ಆಳ್ವಿಕೆಗೂ ಕೂಡ ಶಿಫಾರಸನ್ನ ಮಾಡಬಹುದು. ಇನ್ನು ಇವತ್ತು 3ನೇ ಬಾರಿ ರಾಜ್ಯಪಾಲರನ್ನ ವಿಜಯ್ ಭೇಟಿ ಆಗ್ತಾರ. ಕಳೆದ 2 ದಿನಗಳಲ್ಲಿ 2 ಬಾರಿ ರಾಜ್ಯಪಾಲರನ್ನ ಭೇಟಿಯಾಗಿದ್ರು ವಿಜಯ್ ಅವರು. 2 ಬಾರಿ ಭೇಟಿಯಾದ್ರೂ ಕೂಡ ಸಂಖ್ಯಾಬಲಕ್ಕೆ ರಾಜ್ಯಪಾಲರು ತೃಪ್ತಿಯಾಗಿರಲಿಲ್ಲ. ಇವತ್ತು ಎಡಪಕ್ಷ ವಿಸಿಕೆ ಪಕ್ಷದ ಅಧಿಕೃತ ಬೆಂಬಲದ ಜೊತೆಗೆ ಭೇಟಿ ಆಗ್ತಾರ. ಎಡಪಕ್ಷಗಳು ಹಾಗೂ ವಿಸಿಕೆ ಪಕ್ಷದಿಂದ ಇವತ್ತು ಮಹತ್ವದ ಸಭೆಯನ್ನ ನಡೆಸಲಾಗುತ್ತೆ. ಇವತ್ತಿನ ಸಭೆಯಲ್ಲಿ ವಿಜಯ್ಗೆ ಬೆಂಬಲ ನೀಡುವ ಬಗ್ಗೆ ಘೋಷಣೆಯನ್ನ ಮಾಡುವಂತಹ ಸಾಧ್ಯತೆ ಇದೆ. ಅಧಿಕೃತ ಘೋಷಣೆಯ ಬಳಿಕ ರಾಜ್ಯಪಾಲರನ್ನ ವಿಜಯ್ ಭೇಟಿ ಆಗಬಹುದು. ವಿಸಿಕೆ ಹಾಗೂ ಎಡಪಕ್ಷಗಳು ಬೆಂಬಲವನ್ನು ಕೊಡುವ ಬಗ್ಗೆ ಮಾತನಾಡ್ತಾ ಇದ್ರು ಕೂಡ ಅವರಿನ್ನೂ ಕೂಡ ಅಧಿಕೃತವಾಗಿ ಯಾವುದೇ ಒಂದು ಘೋಷಣೆಯನ್ನ ಮಾಡಿಲ್ಲ ಅಥವಾ ಅದಕ್ಕೆ ಸಂಬಂಧಪಟ್ಟಂತಹ ಪತ್ರವನ್ನು ಕೂಡ ಕೊಟ್ಟಿಲ್ಲ. ಸೊ ಹೀಗಾಗಿ ಕಳೆದ 2 ಬಾರಿ ವಿಜಯ್ ರಾಜ್ಯಪಾಲರನ್ನ ಭೇಟಿಯಾದ್ರೂ ಕೂಡ ನಂಬರ್ ವಿಚಾರಕ್ಕೆ ರಾಜ್ಯಪಾಲರು ತೃಪ್ತರಾಗಿರಲಿಲ್ಲ. ಇವತ್ತು ವಿಸಿಕೆ ಪ್ಲಸ್ ಎಡಪಕ್ಷಗಳ ಬೆಂಬಲವನ್ನು ಅಧಿಕೃತವಾಗಿ ಪಡ್ಕೊಂಡು ಮತ್ತೊಂದು ಬಾರಿ ರಾಜ್ಯಪಾಲರನ್ನ ಭೇಟಿಯಾಗುವಂತಹ ಸಾಧ್ಯತೆ ಇದೆ. ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ದೆಹಲಿ ಪ್ರತಿನಿಧಿ ಮಂಜು. ಇದೀಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಂಜು, ಇದೀಗ ತಮಿಳುನಾಡಿನಲ್ಲಿ ಸರ್ಕಾರ ರಚನೆಗೆ ಸಂಬಂಧಪಟ್ಟಂತೆ ಸರ್ಕಸ್ ಇನ್ನೂ ಕೂಡ ಮುಂದುವರೆದಿದೆ. ಸೊ ಈಗ ನಂಬರ್ ಗೇಮ್ಗೆ ಸಂಬಂಧಪಟ್ಟಂತೆ ಏನೆಲ್ಲ ಬೆಳವಣಿಗೆ ನಡೀತಾ ಇದೆ? ರಾಜ್ಯಪಾಲರನ್ನ ಇವತ್ತು ಕೂಡ ವಿಜಯ್ ಭೇಟಿ ಆಗ್ತಾರಾ? ಏನೆಲ್ಲ ಡೀಟೇಲ್ಸ್ ಇದೆ? ಮಧು, ಕಳೆದ 2 ದಿನಗಳಿಂದ 2 ಬಾರಿ ವಿಜಯ್ ರಾಜ್ಯಪಾಲರನ್ನು ಭೇಟಿಯಾಗಿದ್ದರೂ ಕೂಡ ಅವರ ಸಂಖ್ಯೆಗಳಿಗೆ ಇನ್ನೂ ಕೂಡ ತೃಪ್ತಿ ಆಗಿಲ್ಲ. ಈ ಹಿನ್ನೆಲೆಯಲ್ಲಿ ಪುನಃ ಎಲ್ಲವನ್ನೂ ಕೂಡ ಸರಿ ಮಾಡಿಕೊಂಡು ರಾಜ್ಯಪಾಲರನ್ನು ಒಪ್ಪಿಸುವ ರೀತಿಯಲ್ಲಿ ಇವತ್ತು ಎಲ್ಲ ರೀತಿಯ ದಾಖಲೆಗಳನ್ನು ತೆಗೆದುಕೊಂಡು ಹೋಗ್ತಾರೆ ವಿಜಯ್ ಅನ್ನುವಂಥದ್ದು ಟಿವಿಕೆ ಪಕ್ಷದ ಮುಖ್ಯಸ್ಥರು ಹೇಳ್ತಾ ಇರುವಂಥದ್ದು, ಆ ಕಾರ್ಯಕರ್ತರು ಕೂಡ ಹೇಳ್ತಾ ಇರುವಂಥದ್ದು. ಆ ಹಿನ್ನೆಲೆಯಲ್ಲಿ ಎಲ್ಲ ರೀತಿಯಿಂದಲೂ ಕೂಡ ಸಿದ್ಧತೆಯನ್ನು ಆಗಿದೆ ಮತ್ತು ಮಾಡಿಕೊಳ್ತಾ ಇದ್ದಾರೆ ಅನ್ನುವಂಥದ್ದು. ಆದರೆ ಇದು ಪೂರ್ಣಗೊಳ್ಳಬೇಕಾದ್ರೆ 2 ವಿಚಾರಗಳು ಬಹಳ ಮುಖ್ಯ ಆಗುತ್ತೆ. ಈ ತನಕವೂ ಕೂಡ ಬರೀ ಬಾಯಿ ಮಾತಿನಿಂದ ಬೆಂಬಲ ಸೂಚಿಸಿರುವಂಥ ವಿಸಿಕೆ ಇರಬಹುದು, ಸಿಪಿಐ, ಸಿಪಿಎಂ ಈ ಎಲ್ಲರೂ ಕೂಡ ಅಧಿಕೃತವಾಗಿ ತಮ್ಮ ಒಂದು ಲೆಟರ್ ಹೆಡ್ ಅಲ್ಲಿ ನಾವು ಇವರಿಗೆ ಬೆಂಬಲವನ್ನು ಕೊಡ್ತೇವೆ ಟಿವಿಕೆಗೆ
ಅನ್ನುವಂಥದ್ದನ್ನು ಘೋಷಣೆ ಮಾಡುವ ತನಕ ಅವರಿಗೆ ರಾಜ್ಯಪಾಲರ ಲೋಕಭವನಕ್ಕೆ ಆ ಲೆಟರ್ಗಳನ್ನು ತಲುಪಿಸುವ ತನಕವೂ ಕೂಡ ಈ ಗೊಂದಲ ತಿಳಿ ಆಗುವುದಿಲ್ಲ. ಆ ಹಿನ್ನೆಲೆಯಲ್ಲಿ ಇವತ್ತು CPI ಮತ್ತು CPMನ ಸಭೆಗಳು ನಡೀತವೆ. ಅದಾದ ನಂತರ ನಿರ್ಧಾರ ಪ್ರಕಟ ಆಗುತ್ತೆ. ನಂತರ VCK ನಿರ್ಧಾರ ಪ್ರಕಟಗಳು ಮಾಡುತ್ತೆ. ಇವೆಲ್ಲವನ್ನು ಆದ ಬಳಿಕ ವಿತ್ ಲೆಟರ್ ಹೆಡ್ 3ನೇ ಬಾರಿ ತೆಗೆದುಕೊಂಡು ಹೋಗ್ತಾರೆ ಅನ್ನುವಂಥ ಮಾಹಿತಿಗಳಿದೆ. ಮಧು. ಓಕೆ, ಹಾಗೆ ಸಂಪರ್ಕದಲ್ಲಿರಿ ಮಂಜುನಾಥ್. ಇನ್ನು ತಮಿಳುನಾಡಿನಲ್ಲಿ ಗವರ್ನರ್ ವರ್ಸಸ್ ವಿಜಯ್ ಸಂಘರ್ಷ ನಡೀತಾ ಇದೆ. ಸರ್ಕಾರ ರಚನೆಗೆ ರಾಜ್ಯಪಾಲರು ಅವಕಾಶವನ್ನ ಕೊಡ್ತಾ ಇಲ್ಲ. ಹಾಗಾಗಿ ರಾಜ್ಯಪಾಲರ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ರಾಜ್ಯಪಾಲ ಅರ್ಲೇಕರ್ ವಿರುದ್ಧ ದ್ರಾವಿಡ ಪಕ್ಷಗಳು ಈಗ ಸಿಡಿದೆದ್ದಿದೆ. ತಮಿಳುನಾಡು ಲೋಕಭವನದ ವಿರುದ್ಧ ಕಾಂಗ್ರೆಸ್ ಪ್ರತಿಭಟನೆಯನ್ನ ನಡೆಸ್ತಾ ಇದೆ. ತಮಿಳುನಾಡಿನಾದ್ಯಂತ ಪ್ರತಿಭಟನೆಗೆ ಕರೆ ಕೊಟ್ಟಿದೆ ಕಾಂಗ್ರೆಸ್ ಪ್ರತಿಭಟನೆಗೆ ಹಲವು ಪಕ್ಷಗಳ ಕಾರ್ಯಕರ್ತರು ಕೂಡ ಸಾಥ್ ಕೊಡ್ತಾ ಇದ್ದಾರೆ. ಇನ್ನು ಮತ್ತೊಂದು ಕಡೆಯಲ್ಲಿ ಡಿಎಂಕೆ ಹಾಗೂ ಅಣ್ಣಾ ಡಿಎಂಕೆ ಮೈತ್ರಿ ಆದ್ರೆ ಟಿವಿಕೆ ಶಾಸಕರು ರಾಜೀನಾಮೆಯನ್ನು ಕೊಡುವಂತಹ ನಿರ್ಧಾರಕ್ಕೆ ಬಂದಿದ್ದಾರೆ. ಟಿವಿಕೆಯ 108 ಶಾಸಕರು ರಾಜೀನಾಮೆ ನೀಡುವಂತಹ ಬೆದರಿಕೆಯನ್ನು ಒಡ್ಡಿದ್ದಾರೆ. ಡಿಎಂಕೆ ಅಣ್ಣಾ ಡಿಎಂಕೆ ಮೈತ್ರಿ ಚರ್ಚೆಗೆ ವಿಜಯ್ ತೀವ್ರ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ಮತ್ತೊಂದು ಕಡೆಯಲ್ಲಿ ಗವರ್ನರ್ ನಡೆಯ ಬಗ್ಗೆ ಕೂಡ ಟಿವಿಕೆ ಮುಖ್ಯಸ್ಥ ವಿಜಯ್ ಬೇಸರ ವ್ಯಕ್ತಪಡಿಸ್ತಾ ಇದ್ದಾರೆ. 2 ಹಾಗೂ 3ನೇ ದೊಡ್ಡ ಪಕ್ಷಕ್ಕೆ ರಾಜ್ಯಪಾಲರು ಅವಕಾಶವನ್ನ ಕೊಟ್ರೆ ರಾಜೀನಾಮೆಯನ್ನ ನೀಡ್ತೀವಿ ಅಂತ ಹೇಳಿ ಆ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ. ಎಲ್ಲಾ ಶಾಸಕರು ಕೂಡ ರಾಜೀನಾಮೆಯನ್ನ ಕೊಡೋಣ ಅಂತ ಶಾಸಕರ ಜೊತೆಗೆ ನಡೆದಿರುವಂತಹ ಮೀಟಿಂಗ್ ನಲ್ಲಿ ಈ ರೀತಿಯಾಗಿರುವಂತಹ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಒಂದು ವೇಳೆ ಡಿಎಂಕೆ ಹಾಗೂ ಎಐಎಡಿಎಂಕೆಗೆ ಸರ್ಕಾರ ರಚನೆ ಮಾಡೋದಕ್ಕೆ ಅವಕಾಶವನ್ನು ಕೊಟ್ಟರೆ ಟಿಎಂಕೆಯ ಎಲ್ಲ ಶಾಸಕರು ಕೂಡ 107 ಶಾಸಕರು ಕೂಡ ರಾಜೀನಾಮೆಯನ್ನ ಕೊಡಬೇಕು ಅಂತ ಹೇಳಿ ಆ ಒಂದು ನಿರ್ಧಾರವನ್ನು ತಗೊಂಡಿದ್ದಾರೆ. ಮತ್ತಷ್ಟು ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜು. ಇದೀಗ ರಾಜೀನಾಮೆಯ ಎಲ್ಲಾ ಶಾಸಕರು ಕೂಡ ರಾಜೀನಾಮೆಯನ್ನ ನಿರ್ಧಾರವನ್ನ ತಗೊಂಡಿರೋದು. ಒಂದು ವೇಳೆ ಡಿಎಂಕೆ ಹಾಗೂ ಎಐಎಡಿಎಂಕೆಗೆ ಅವಕಾಶವನ್ನ ಕೊಟ್ಟಂತ ಸಂದರ್ಭದಲ್ಲಿ ಈ ನಿಲುವು ಯಾವ ಕಾರಣಕ್ಕಾಗಿ? ಮಧು, ಈಗ ಬೇರೆ ಯಾವ ಆಪ್ಷನ್ಗಳು ಕೂಡ ಟಿವಿಕೆ ಮುಂದೆ ಉಳಿಯೋದಿಲ್ಲ. ಯಾಕೆ ಅಂತ ಅಂದರೆ ಪೂರ್ತಿಯಾಗಿ ಅಂದರೆ 108 ಸೀಟನ್ನು ಗೆದ್ದುಕೊಂಡು ಬಂದಿದ್ದರೂ ಕೂಡ ಅಧಿಕಾರ ಮಾಡುವಂತಹ ಒಂದು ಅವಕಾಶ ಸಿಗದೇ ಹೋದಂಥ ಸಂದರ್ಭದಲ್ಲಿ ಅದರಲ್ಲೂ ಕೂಡ ಕಡಿಮೆ ಬಂದು ಸೈದ್ಧಾಂತಿಕವಾಗಿ ವಿರೋಧ ಇದ್ದ ಪಕ್ಷಗಳು ಒಂದಾಗಿ ಪುನಃ ಅಧಿಕಾರದ ಆಸೆಗೋಸ್ಕರ ಮತ್ತೆ CM ಪಟ್ಟ ಏರುವಂಥದ್ದು ಅಥವಾ ಅಧಿಕಾರದ ಪಟ್ಟವನ್ನು ಏರುವಂಥದ್ದು ಒಂದು ರೀತಿಯ ತಮಿಳುನಾಡಿನ ವೈಚಿತ್ರ ಅಂತಲೇ ಹೇಳ್ಬೋದು. ಯಾಕಂದರೆ DMK ಮತ್ತು AIDMK ಎರಡೂ ಕೂಡ ವೈರುಧ್ಯಗಳು. ನೀನು ಉತ್ತರ ಅಂದರೆ ನಾನು ದಕ್ಷಿಣ ಅನ್ನುವಂಥ ರೀತಿಯಲ್ಲಿ ಕಳೆದ 2.5-3 ದಶಕಗಳಿಂದಲೂ ಕೂಡ ರಾಜಕಾರಣವನ್ನು ಮಾಡಿಕೊಂಡೇ ಬರ್ತಾ ಇರುವಂಥದ್ದು. DMKಯನ್ನು ಒಡೆದು ಬಂದು ಕಟ್ಟಿದಂಥದ್ದು AIDMK. ಅಲ್ಲಿ ಅವಮಾನಗಳಾಯಿತು ಅನ್ನುವಂಥದ್ದನ್ನು ಆರೋಪ ಮಾಡಿಕೊಂಡು ಹೊರಗಡೆ ಬಂದು AIDMK ಕಟ್ಟಿದ್ದು. ಸೊ ಈಗ ಎಲ್ಲವನ್ನೂ ಕೂಡ ಮರೆತು ಅಧಿಕಾರಕ್ಕೋಸ್ಕರ ಒಂದಾಗ್ತಾರೆ ಅಂತ ಅನ್ನುವಂಥದ್ದು ಕೂಡ ಭಾಳ ಸೂಕ್ಷ್ಮವಾಗಿ ನೋಡಬೇಕಾದಂತಹ ಸಮಯ ಇದು. ಇದನ್ನೇ ಇಟ್ಟುಕೊಂಡು ಅಂದರೆ ಈ ರೀತಿಯಾದಂತಹ ಒಂದು ರಾಜಕಾರಣ ಏನಾದರೂ ನಡೆದರೆ ನಾವು ಇಡೀ 107 ಜನವೂ ಕೂಡ ನಾವು ರಾಜೀನಾಮೆಯನ್ನು ಕೊಡ್ತೇವೆ ಅನ್ನುವಂಥ ನಿಟ್ಟಿನಲ್ಲಿ ಒಂದು ಲೈನ್ನ ನಿರ್ಣಯ ತೆಗೆದುಕೊಳ್ಳಿಕ್ಕೆ ಟಿವಿಕೆ ಕೂಡ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡಿದೆ. ಬಟ್ ಆ ಹಂತಕ್ಕೆ ಹೋಗುತ್ತಾ ಅನ್ನುವಂಥದ್ದು ಇದು ಕೇವಲ ಹೊರಗಡೆಯವರ ಚರ್ಚೆ ಮಾಡ್ತಾ ಇರುವಂಥದ್ದು. ಮತ್ತು AIDMKಯ ಒಬ್ಬ ಸಂಸದರು ಈ ಬಗ್ಗೆ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಅದರ ಜೊತೆಗೆ ನಾವು ಅಧಿಕಾರಕ್ಕೆ ಬರ್ತೇವೆ, ದೇವರ ದಯೆಯಿಂದ ನಾವು ಅಧಿಕಾರಕ್ಕೆ ಬರ್ತೇವೆ ಅನ್ನುವಂಥದ್ದನ್ನ ಹೇಳಿರುವಂಥದ್ದು. ಹಾಗಾಗಿ ಆ ಪಕ್ಷಗಳ ಮುಖ್ಯಸ್ಥರು ಇದರ ಬಗ್ಗೆ ಭಾಳ ನ್ಯೂಟ್ರಲ್ ಆಗಿದ್ದಾರೆ. ನಾವು ಯಾವುದೇ ರೀತಿಯಾದಂಥ ನಿನ್ನೆ ಸ್ಟಾಲಿನ್ ಕೂಡ ಹೇಳಿರುವಂಥದ್ದು, ನಾವು ಅಂಥ ಅಧಿಕಾರವನ್ನು ನಾವು ಮಾಡಲ್ಲ, ವಿಜಯ್ ಮಾಡಲಿ 6 ತಿಂಗಳು ನಾವು ನೋಡ್ತೇವೆ ಅನ್ನುವಂಥದ್ದು ಹೇಳಿದ್ದಾರೆ. ಇನ್ನು EPS ಅವರು ಆ ನಿಲುವಿನ ಕುರಿತಾಗಿ ಸ್ಪಷ್ಟನೆಯನ್ನು ಕೂಡ ಮಾಡಬೇಕಾಗತ್ತೆ. ಇದು ಒಂದು ರಾಜಕೀಯದ ಬೆಳವಣಿಗೆ ಅಂತ ನಾವು ನೋಡಿದ್ರು. ಈ ಕಡೆ ವಿಜಯ್ ಕೂಡ ಅದೇ ರೀತಿಯ ಬೆಳವಣಿಗೆಗಳನ್ನು ಕಾಣ್ತಾ ಇದ್ದಾರೆ ಮತ್ತು ಅಂಥದಕ್ಕೆ ಸಿದ್ಧತೆಗಳನ್ನು ಕೂಡ ಮಾಡ್ಕೊಳ್ತಾ ಇರುವಂಥದ್ದನ್ನು ನಾವು ನೋಡ್ಬೋದು ಮಧು. ಇನ್ನು ಮತ್ತೊಂದು ಕಡೆಯಲ್ಲಿ ರಾಜ್ಯಪಾಲರ ನಿರ್ಧಾರದ ವಿರುದ್ಧ ಕಾನೂನು ಹೋರಾಟಕ್ಕೆ ಸಂಬಂಧಪಟ್ಟಂತೆ ಕೂಡ ಈಗ ಚರ್ಚೆಗಳು ಆಗ್ತಾ ಇದೆ. ಸೊ ಆ ವಿಚಾರವಾಗಿ ಏನೆಲ್ಲ ಬೆಳವಣಿಗೆ ಆಗಿದೆ ಮಂಜು?
ಮಧು, BJP ರಾಜ್ಯಗಳಲ್ಲಿ ಕೇವಲ ಒಂದು ದಿನಕ್ಕೆ ಮೆಜಾರಿಟಿ ಇದೆಯಾ ಇಲ್ವಾ ಅನ್ನೋಂಥದ್ದು, ಮೆಜಾರಿಟಿ ಕಾಣಿಸಿದ್ದು ಶಾಸಕರ ಸಂಖ್ಯೆ ಕಡಿಮೆ ಇದ್ದರೂ ಕೂಡ ಪ್ರಮಾಣ ವಚನವನ್ನು ಬೋಧಿಸಿರುವಂಥದ್ದು ರಾಜ್ಯಪಾಲರ ಉದಾಹರಣೆಗಳು ಸಾಕಷ್ಟು ಇದ್ದಾವೆ. ಆದರೆ ಈ ಸಂದರ್ಭದಲ್ಲಿ ಇಂಥದ್ದು ಯಾಕೆ ಆಗ್ತಾ ಇದೆ ಅನ್ನುವಂಥ ಪ್ರಶ್ನೆಗೆ ಉತ್ತರ ಕೊಡ್ತಾ ಇಲ್ಲ. ಸಾಮಾನ್ಯಕ್ಕೆ ನಾವು ನಡೆದು ಬಂದಂಥ ಹಾದಿಯನ್ನು ನಾವು ನೋಡಿದಂಥ ಸಂದರ್ಭದಲ್ಲಿ ಯಾವಾಗ ಬಹುಮತ ಇರುವಂತಹ ಪಕ್ಷಕ್ಕೆ ಸಾಮಾನ್ಯವಾಗಿ ಸಂವಿಧಾನದ ಪ್ರಕಾರ ಆಹ್ವಾನ ನೀಡಿ ತದನಂತರ ಅವರನ್ನು ಏನು ಬಹುಮತ ಸಾಬೀತಿಗೆ ಅವಕಾಶ ಕೋರುವಂಥದ್ದು ಎಲ್ಲವೂ ಕಡೆಯಿಂದಲೂ ಈಗ ನಡ್ಕೊಂಡು ಬಂದಿರುವಂಥದ್ದು. ಆದರೆ ಈ ರಾಜ್ಯಪಾಲರು ಮೊದಲು ನನ್ನ ಮುಂದೆ ನೀವು ಬಹುಮತವನ್ನು ತೋರಿಸಿ ಅನ್ನುವಂಥ ನಿಟ್ಟಿನಲ್ಲಿ ಹೇಳ್ತಾ ಇರುವಂಥದ್ದನ್ನು ನೋಡಿದರೆ ಒಂದು ರೀತಿಯ ಬಿಕ್ಕಟ್ಟು, ಸಾಂವಿಧಾನಿಕ ಬಿಕ್ಕಟ್ಟು ಸೃಷ್ಟಿ ಆಗುತ್ತೆ ಅನ್ನುವಂಥ ಲೆಕ್ಕ. ಮಂಜು, ಹಾಗೆ ಸಂಪರ್ಕದಲ್ಲಿ ಒಂದು ಬ್ರೇಕಿಂಗ್ ಬರ್ತಾ ಇದೆ. ತಮಿಳುನಾಡಿನಲ್ಲಿ ಮತ್ತೊಂದು ರಾಜಕೀಯ ಸಂಚಲನದ ಸುದ್ದಿ ಇದು. NDA ಕೂಟದಿಂದ ಅಣ್ಣಾ DMK ಹೊರಬರುತ್ತಾ? ಹಾಗಾದ್ರೆ ತಮಿಳುನಾಡಿನಲ್ಲಿ ಬಿಜೆಪಿಯಿಂದ AIADMK ದೂರ ಆಗುತ್ತಾ? ದ್ರಾವಿಡ ಅಸ್ಮಿತೆಗಾಗಿ ಒಂದಾಗುತ್ತಾ DMK ಹಾಗೂ AIADMK? NDAಗಿಂದ ದೂರ, DMK ಜೊತೆ ಮೈತ್ರಿಗೆ ಹತ್ತಿರ. ತಮಿಳುನಾಡು ಪೊಲಿಟಿಕಲ್ ಗೇಮ್ನಲ್ಲಿ ಕ್ಷಣಕ್ಕೊಂದು ಟ್ವಿಸ್ಟ್ ಸಿಗ್ತಾ ಇದೆ. NDAಗಿಂದ ದೂರ ಆಗುವಂಥ ನಿರ್ಧಾರಗಳು, NDA ಕೂಟದಿಂದ ಹೊರಬರುತ್ತಾ ಹಾಗಾದ್ರೆ ಅಣ್ಣಾ DMK? ದ್ರಾವಿಡ ಅಸ್ಮಿತೆಗಾಗಿ DMK ಹಾಗೂ AIADMK ಒಂದಾಗುತ್ತಾ ಅನ್ನುವಂಥದ್ದು ಈಗ ಇರುವಂತಹ ಕುತೂಹಲ. NDAಯಿಂದ ದೂರ ಆಗಿ DMK ಜೊತೆ ಮೈತ್ರಿಗೆ ಹತ್ತಿರ ಆಗುವಂಥ ಬೆಳವಣಿಗೆಗಳು ನಡೀತಾ ಇದೆ. ಈ ಮೂಲಕ ತಮಿಳುನಾಡು ಪೊಲಿಟಿಕಲ್ ಗೇಮ್ನಲ್ಲಿ ಕ್ಷಣಕ್ಕೊಂದು ಟ್ವಿಸ್ಟ್ ಸಿಗ್ತಾ ಇದೆ. ನಿನ್ನೆ ಒಂದು ಕಡೆಯಲ್ಲಿ ಸ್ಟಾಲಿನ್ ಅವರು ಹೇಳಿದ್ರು AIADMK ಜೊತೆಗೆ ಮೈತ್ರಿ ಇಲ್ಲ ಅನ್ನೋದನ್ನ ಅತ್ಯಂತ ಸ್ಪಷ್ಟವಾಗಿ ಹೇಳಿದ್ರು. ಅದಾದ ಬಳಿಕವೂ ಕೂಡ ಅದಕ್ಕೆ ಪೂರಕವಾಗಿರುವಂತ ಬೆಳವಣಿಗೆಗಳು ಇನ್ನೂ ಕೂಡ ನಡೀತಾ ಇದೆ ಅನ್ನುವಂತ ಮಾಹಿತಿಗಳು ಬರ್ತಾ ಇದೆ. AIADMK ಹಾಗೂ ಅಣ್ಣಾ DMK ಪಕ್ಷಗಳು ಒಂದಾಗುವಂತಹ ಬೆಳವಣಿಗೆಗಳು ನಡೀತಾ ಇದೆ ಅನ್ನುವಂಥ ಕುತೂಹಲಕಾರಿ ಮಾಹಿತಿಗಳು ಬರ್ತಾ ಇದೆ. ದ್ರಾವಿಡ ಅಸ್ಮಿತೆಗಾಗಿ ಒಂದಾಗ್ತೀವಿ ಅಂತ ಹೇಳಿಕೊಂಡು ಈ ನಿಲುವನ್ನ ತಗೊಂಡಿದೆ ಎರಡೂ ಪಕ್ಷಗಳು ಕೂಡ. ಈ ಮೂಲಕ ತಮಿಳುನಾಡು ಪೊಲಿಟಿಕಲ್ ಗೇಮ್ನಲ್ಲಿ ಕ್ಷಣಕ್ಕೊಂದು ಟ್ವಿಸ್ಟ್ ಸಿಗ್ತಾ ಇದೆ. ಇದು ಸಾಧ್ಯ ಇದೆಯಾ? ಇದಿನ್ನೂ ಕೂಡ ಕುತೂಹಲಕಾರಿಯಾಗಿ ಉಳ್ಕೊಂಡಿದೆ. ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ಇದೀಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜುನಾಥ್, ಇದೀಗ DMK ಹಾಗೂ AIADMK ಪಕ್ಷಗಳು ಒಂದಾಗತ್ತೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಳೆದ ಮೊನ್ನೆ ರಾತ್ರಿಯಿಂದಲೂ ಕೂಡ ಬೆಳವಣಿಗೆಗಳು ನಡೀತಾ ಇದೆ. ನಿನ್ನೆ ಸ್ಟಾಲಿನ್ ಅವರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟನೆಯನ್ನ ಕೊಟ್ಟ ನಂತರವೂ ಕೂಡ ಈ ವಿಚಾರವಾಗಿ ಒಂದಷ್ಟು ಬೆಳವಣಿಗೆಗಳು ನಡೀತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಏನೇ ನಡೀತಾ ಇದೆ ಈ ವಿಚಾರವಾಗಿ ಮಂಜು? ಮಧು, ರಾಜಕೀಯದಲ್ಲಿ ಶತ್ರುಗಳು ಇಲ್ಲ, ಮಿತ್ರರು ಇಲ್ಲ ಅನ್ನುವಂತಹ ಮಾತಿಗೆ ಪೂರಕವಾಗಿ ಏನಾದರೂ ಈ ಡೆವಲಪ್ಮೆಂಟ್ ನಡೆದು ಇಬ್ಬರೂ ಕೂಡ ಒಂದಾದರೆ ಆ ಗಾದೆಯನ್ನು ಇವರು ಮತ್ತೆ ಪ್ರೂವ್ ಮಾಡ್ದಂಗೆ ಆಗುತ್ತೆ. ಆದರೆ ತಮಿಳುನಾಡಿನ ರಾಜಕೀಯಕ್ಕೆ ಅಲ್ಲೂ ಕೂಡ ಒಂದು ರೀತಿಯಲ್ಲಿ ಹಿಂಸೆಯ ರಾಜಕಾರಣದಿಂದಲೇ ಇವೆರಡೂ ಕೂಡ ಒಡೆದು ಹೊರಗಡೆ ಬಂದಿದ್ದು ಅನ್ನೋವಂಥ ಉದಾಹರಣೆಗಳು ಸಾಕಷ್ಟು ಇದೆ. ಶಾಸಕರು ಜಯಲಲಿತಾ ಅವರನ್ನು ಅವಮಾನಿಸಿದ್ದು, ಅಸೆಂಬ್ಲಿಯಲ್ಲಿ ಸೆರೆಗೆಳೆದಿದ್ದು, ಇವೆಲ್ಲವೂ ಕೂಡ ನಾವು ಈ ತಮಿಳುನಾಡು ನೋಡಿದೆ, ಭಾರತವೂ ಕೂಡ ನೋಡಿದೆ. ಅದನ್ನು ಹೊರತಾಗಿಯೂ ಅವನ್ನೆಲ್ಲ ಪಕ್ಕಕ್ಕೆ ಇಟ್ಟು ಯಾವ ಇಂಥ ಕಾರಣವನ್ನು ಇಟ್ಕೊಂಡು ಹೊರಗಡೆ ಬಂದಿದ್ರೋ ಅದೇ ಕಾರಣವನ್ನು ಮರೆತು ಪುನಃ ಒಂದಾಗ್ತಾರೆ ಅಂತ ಅಂದರೆ ಇದನ್ನು ರಾಜಕೀಯ ಅನ್ನೋದು ಬಿಟ್ಟರೆ ಬೇರೆ ಏನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಬಟ್ ಕಳೆದ 2 ದಿನಗಳಿಂದಲೂ ಕೂಡ ಈ ಚರ್ಚೆ ನಡೀತಾನೇ ಇದೆ. ಈ ಚರ್ಚೆ ನಡೆದು ಇಬ್ಬರೂ ಸೇರಿದರೂ ಕೂಡ 106, 107 ಆಗುತ್ತೆ. ಇವರ ಸರಿಸಮಕ್ಕೆ ಅಂದರೆ TVK ಸರಿಸಮಾನಕ್ಕೆ ಬರ್ತಾರೆ. ಉಳಿದಂತೆ ಅವರು ಮೈತ್ರಿ ಪಕ್ಷಗಳೇನಾದರೂ ಅವರಿಗೆ ಬೆಂಬಲ ಕೊಟ್ಟರೆ ಅನ್ನುವಂಥ ಪ್ರಶ್ನೆ ಬರ್ಬೋದು. ಸೊ ಅದಕ್ಕೆ ಸರಿಯಾಗಿ ಈಗ ಕಾಂಗ್ರೆಸ್ ಈಗ ಆಲ್ರೆಡಿ ಹೊರಗಡೆ ಬಂದಿದೆ, DMK ಜೊತೆಗಿನ ಸಖ್ಯವನ್ನು ತೊರೆದಿದೆ. ಆದರೆ AIADMKಯಿಂದಲೂ ಕೂಡ ಕೆಲವು ಹೊರಗಡೆ ಬರುವಂಥವಿದ್ದಾವೆ. ಸೊ ಇವೆಲ್ಲವನ್ನ ನೋಡಿದಾಗ ಅದರ ಜೊತೆಗೆ ಇನ್ನೊಂದು ಏನು ಅಂತ ಅಂದರೆ ಬಹಳ ಮುಖ್ಯವಾಗಿ AIADMKಯಲ್ಲಿ ಈಗ ಅಲ್ಲಿನ ಶಾಸಕರ ನಡುವೆ ಭಿನ್ನಾಭಿಪ್ರಾಯ ಸ್ಫೋಟ ಆಗ್ತಾ ಇದೆ. ಯಾಕಂದರೆ 5 ವರ್ಷ ಕಳೆದಿದೆ, ಮತ್ತೆ ನಾವು ಅಧಿಕಾರಕ್ಕೆ ಬರ್ತೀವೋ ಇಲ್ಲೋ ಅನ್ನೋಂಥ ಗೊಂದಲದಲ್ಲಿದ್ದಾರೆ AIADMK ಶಾಸಕರು. ಪುನಃ ನಮಗೆ ಪಕ್ಷವಾಗಿ ಮತ್ತೆ AIADMK ಆಗಿ ಬರುತ್ತಾ ಅಧಿಕಾರಕ್ಕೆ ಅನ್ನೋವಂಥ ಪ್ರಶ್ನೆಗೆ ಉತ್ತರ ಇಲ್ಲ. ಯಾಕಂದರೆ ದಿನೇ ದಿನ ಆ ಪಕ್ಷದ ವರ್ಚಸ್ಸು ಅಲ್ಲಿ ತಮಿಳುನಾಡಿನಲ್ಲಿ
ನುಂಗ್ತಾ ಇದೆ, ಯಾಕಂದರೆ ಸರಿಯಾದ ಲೀಡರ್ ಇಲ್ಲ ಅನ್ನುವಂಥದ್ದು. ಸೊ ಇದನ್ನು ನಾವು ನೋಡಿದಾಗ ಶಾಸಕರಲ್ಲಿ ಈಗ ಈ ಸದ್ಯದ ಸ್ಥಿತಿಯಿಂದ ನಾವು ಪಾರಾಗಬೇಕಾದ್ರೆ ನಾವು ಪಕ್ಷದಿಂದ ಹೊರಗಡೆ ಬಂದು TVKಗೆ ಸಪೋರ್ಟ್ ಮಾಡಿದರೆ ಅನ್ನುವಂಥದ್ದು ಕಳೆದ ಒಂದೆರಡು ದಿನಗಳಿಂದ ಚರ್ಚೆ ಆಗ್ತಾ ಇತ್ತು. ಸುಮಾರು 20ಕ್ಕೂ ಹೆಚ್ಚು 30ಕ್ಕೂ ಹೆಚ್ಚು ಶಾಸಕರು ಈ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಆದರೆ ನಿನ್ನೆ EPS ಅವರು ಶಾಸಕರು ತಂಗಿದ್ದಂತಹ ರೆಸಾರ್ಟ್ಗೆ ಪುದುಚೇರಿಯಲ್ಲಿ ತಂಗಿದ್ರು ಶಾಸಕರು, ಅಲ್ಲಿಗೆ ಹೋಗಿ ಮಾತುಕತೆಯನ್ನು ಮಾಡಿ ನಾವೆಲ್ಲ ಒಟ್ಟಾಗಿರೋಣ, ಸಂದರ್ಭಗಳು ಬರಬಹುದು ಅನ್ನುವ ರೀತಿಯಲ್ಲಿ ಅವರು ಮಾತನಾಡಿದ್ದಾರೆ ಅನ್ನುವಂಥ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಆದರೆ ಈ ಕಡೆ DMK ಬಹಳ ಸ್ಪಷ್ಟವಾಗಿ ನಿನ್ನೆ ಹೇಳಿದೆ, ಅಂತ ಯಾವುದೂ ಕೂಡ ಇಲ್ಲ. ಎಸ್ ಮಂಜು, ಹಾಗೆ ಸಂಪರ್ಕದಲ್ಲಿ ಇರಿ. NDA ಮೈತ್ರಿಯಿಂದ AIADMK ಹೊರಬರುತ್ತಾ? ತಮಿಳುನಾಡಿನಲ್ಲಿ DMK ಹಾಗೂ AIADMK ಮಹಾ ಮೈತ್ರಿಯ ಸುಳಿವು, ಅತಿ ದೊಡ್ಡ ಸುಳಿವನ್ನ ಕೊಟ್ಟಿರೋದು AIADMK ಸಂಸದ ತಂಬಿದೊರೈ. ಶೀಘ್ರವೇ ನಾವು ಸರ್ಕಾರ ರಚನೆ ಮಾಡುವ ಸಾಧ್ಯತೆ ಇದೆ ಅಂತ ಹೇಳಿದ್ದಾರೆ. ದೇವರ ಆಶೀರ್ವಾದದಿಂದ ನಾವು ಸರ್ಕಾರವನ್ನ ರಚಿಸಬಹುದು, DMK ಜೊತೆಗೆ ಮೈತ್ರಿ ಆಗುವ ಸುಳಿವನ್ನ ಕೊಟ್ಟಿರೋದು ಸಂಸದ ತಂಬಿದೊರೈ ಅವರು. ಈ ಮೂಲಕ ಈ ಬೆಳವಣಿಗೆ ಈಗ ಮತ್ತಷ್ಟು ಕುತೂಹಲವನ್ನ ಕೆರಳಿಸ್ತಾ ಇದೆ. NDA ಮೈತ್ರಿಯಿಂದ ಹೊರಬಂದು DMK ಜೊತೆಗೆ ಮೈತ್ರಿ ಮಾಡಿಕೊಳ್ಳುವಂತಹ ಕುರಿತಾಗಿ AIADMK ಸಂಸದ ತಂಬಿದೊರೈ ನೀಡಿರುವಂತಹ ಹೇಳಿಕೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.